ತಮಿಳುನಾಡಿನಲ್ಲಿ ಡಿಸಿಎಂ ಡಿಕೆ ಟೆಂಪಲ್ ರನ್ ಸರ್ವ ಶತ್ರು ಸಂಹಾರಿಣಿ ಪ್ರತ್ಯಂಗಿರ ದೇವಿಗೆ ಪೂಜೆ. ವರದರಾಜ ದೇಗುಲದಲ್ಲಿ ಮಹಾ ಸುದರ್ಶನ ಯಾಗ. ರಾಜಕೀಯ ಸವಾಲು ಮತ್ತು ಸಂಕಷ್ಟಗಳ ಪರಿಹಾರಕ್ಕೆ ಶಕ್ತಿ ದೇವತೆಗಳ ಮೊರೆ. ಎಲ್ಲಾ ಸುದ್ದಿಯನ್ನ ನೋಡೋಣ. ಡಿಕೆ ಯಾಗ ನ್ಯೂಸ್ ಟಾಪ್ 9 ನಲ್ಲಿ. ಕಾಂಗ್ರೆಸ್ ಪಾಲಿಗೆ ಡಿಕೆ ಶಿವಕುಮಾರ್ ಟ್ರಬಲ್ ಶೂಟರ್. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಪಕ್ಷಕ್ಕೆ ಸಮಸ್ಯೆ ಬಂದರೆ ಮೊದಲು ನಿಲ್ಲೋದೇ ಡಿಸಿಎಂ ಡಿಕೆ. ಮುಖ್ಯಮಂತ್ರಿ ಗಾದಿಗೆ ಏರೋ ಕನಸು ಕಾಣ್ತಿರೋ ಡಿಕೆ ಶಿವಕುಮಾರ್ ಇದೀಗ ತಮಿಳುನಾಡಿನಲ್ಲಿ ಟೆಂಪಲ್ ರನ್ ಕೈಗೊಂಡಿದ್ದಾರೆ. ನಿನ್ನೆ ಪತ್ನಿ ಜೊತೆ ತಮಿಳುನಾಡಿನಲ್ಲಿ ವಿವಿಧ ದೇಗುಲಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ಬೆಳಿಗ್ಗೆ ಹೆಲಿಕಾಪ್ಟರ್ನಲ್ಲಿ ಬೆಂಗಳೂರಿನಿಂದ ನೇರವಾಗಿ ಪತ್ನಿ ಜೊತೆ ಕುಂಭಕೋಣಂಗೆ ತೆರಳಿದ್ರು. ಅವರನ್ನ ಅಲ್ಲಿನ ಸ್ಥಳೀಯ ಮೇಯರ್ ಶರವಣ, ತಾಂಜಾವೂರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲೋಕನಾಥನ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಬರಮಾಡಿಕೊಂಡ್ರು. ಹೆಲಿಕಾಪ್ಟರ್ನಲ್ಲಿ ಕುಂಭಕೋಣಂ ತಲುಪಿದ ಡಿಕೆಶಿ ದಂಪತಿ ನಂತರ ಹೆಲಿಪ್ಯಾಡ್ನಿಂದ ಕಾರಿನಲ್ಲಿ ಪ್ರತ್ಯಂಗಿರ ದೇಗುಲಕ್ಕೆ ಭೇಟಿ ನೀಡಿದ್ರು. ಪ್ರತ್ಯಂಗಿರ ದೇವಿಗೆ ವಿಶೇಷ ಪೂಜೆ, ಹೋಮ ಹವನಗಳನ್ನ ನಡೆಸಿದ್ರು. ದೇಗುಲದ ಅರ್ಚಕರು ತಿಲಕ ಬಿಟ್ಟು ಪ್ರಸಾದವನ್ನ ನೀಡಿದ್ರು. ತಮಿಳುನಾಡಿನ ತಾಂಜಾವೂರು ಜಿಲ್ಲೆಯ ಕುಂಭಕೋಣಂನಿಂದ 6 ಕಿಲೋಮೀಟರ್ ದೂರದ ಅಯ್ಯವಾಡಿ ಗ್ರಾಮದಲ್ಲಿ ಈ ಪ್ರತ್ಯಂಗಿರ ದೇವಿ ದೇವಾಲಯವಿದೆ. 2000 ವರ್ಷದಷ್ಟು ಹಳೆಯ ದೇವಾಲಯ ಇದಾಗಿದೆ. ಶತ್ರುಗಳ ಬಾಧೆ ನಿವಾರಣೆ, ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿ ನಿಕುಂಬಲ ಯಜ್ಞ ಮಾಡಲಾಗ್ತದೆ. ಸಾಮಾನ್ಯವಾಗಿ ರಾಜಕೀಯ ಏಳಿಗೆ ಮತ್ತು ಶತ್ರು ಸಂಹಾರಕ್ಕಾಗಿ ತಾಯಿ ಪ್ರತ್ಯಂಗಿರ ದೇವಿ ದರ್ಶನ, ಹೋಮ ಹವನ ನಡೆಸಲಾಗ್ತದೆ. ಇದೀಗ ಡಿಕೆಶಿ ಪ್ರತ್ಯಂಗಿರ ದೇವಿ ಮೊರೆ ಹೋಗಿರೋದು ಕುತೂಹಲ ಮೂಡಿಸಿದೆ. ರಾಮಾಯಣದಲ್ಲಿ ಇಂದ್ರಜಿತ್ ಮತ್ತು ಮಹಾಭಾರತದ ಪಾಂಡವರು ಕೂಡ ಇದೇ ಪ್ರತ್ಯಂಗಿರ ದೇವಿ ಆರಾಧಿಸಿದ ಪೌರಾಣಿಕ ಹಿನ್ನೆಲೆ ಈ ದೇವಾಲಯಕ್ಕಿದೆ. ಪ್ರತ್ಯಂಗಿರ ದೇವಾಲಯ ಭೇಟಿ ಬಳಿಕ ಡಿಕೆಶಿ ದಂಪತಿ ಕಾಂಚೀಪುರಂನಲ್ಲಿರೋ ವರದರಾಜ ಪೆರುಮಾಳ್ ದೇವಸ್ಥಾನಕ್ಕೆ ತೆರಳಿದ್ರು. ಈ ದೇವಸ್ಥಾನದಲ್ಲಿ ಪತ್ನಿ ಜೊತೆ ಮಹಾಸುದರ್ಶನ ಯಾಗ, ಗೋವರ್ಧನ ಹೋಮ ನೆರವೇರಿಸಿದ್ರು. ರಕ್ಷಣೆ ಮತ್ತು ಯಶಸ್ಸಿಗಾಗಿ ಮಹಾಸುದರ್ಶನ ಯಾಗ ಮತ್ತು ಗೋವರ್ಧನ ಹೋಮವನ್ನ ನಡೆಸಲಾಗುತ್ತದೆ. ಪೂಜೆ ಬಳಿಕ ಕಾಂಚೀಪುರಂನಲ್ಲಿ ಮಾತನಾಡಿದ ಡಿಕೆಶಿ ತಮ್ಮ ಗುರುಗಳ ನಿರ್ದೇಶನದಂತೆ ವರದರಾಜ ದೇಗುಲದಲ್ಲಿ ಗೋವರ್ಧನ ಹೋಮ ನೆರವೇರಿಸಿದ್ದೇವೆ. 2023ರ ಚುನಾವಣೆ ವೇಳೆಯೂ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದೆ. ತಮಿಳುನಾಡಿನ ಅನೇಕ ದೇವಾಲಯಗಳಿಗೂ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದೆ. ಆಗ ನನಗೆ ದೇವರ ಅನುಗ್ರಹ ಸಿಕ್ಕಿತ್ತು ಅಂತ ಹೇಳಿದ್ದಾರೆ. I'm very happy. All the panditjis, all the archakas. ತಮಿಳುನಾಡಿನ ಕಾಂಚೀಪುರಂನಲ್ಲಿ ಡಿಸಿಎಂ ಡಿಕೆ ಮೇಕೆದಾಟು ಯೋಜನೆ ವಿಚಾರವಾಗಿಯೂ ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದ್ದಾರೆ. ರಾಜಕೀಯ ಕಾರಣಗಳಿಂದ ಮೇಕೆದಾಟುವಿಗೆ ಅನುಮತಿ ವಿಳಂಬವಾಗಿದೆ. ಇದರ ಕುರಿತು ನ್ಯಾಯಾಲಯದಲ್ಲಿ ನಮ್ಮ ಹೋರಾಟ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಹೆಚ್ಚು ಪ್ರಯೋಜನವಿದೆಯಂತ ತಿಳಿಸಿದ್ದಾರೆ. We are already fighting in court. It will help for Tamil Nadu, but due to the political reasons, they know that it will help Meghalaya will definitely help Tamil Nadu. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದದಂತೆ ತಮ್ಮ ಹಕ್ಕನ್ನ ಈಗಾಗಲೇ ಪ್ರತಿಪಾದಿಸಿದ್ದಾರೆ. ಇದೀಗ ರಾಜಕೀಯ ಸವಾಲು ಮತ್ತು ಸಂಕಷ್ಟಗಳ ಪರಿಹಾರಕ್ಕೆ ಶಕ್ತಿ ದೇವತೆಗಳ ಮೊರೆ ಹೋಗಿರೋದು ಗಮನ ಸೆಳೆದಿದೆ.